ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಂಡಿದ್ದೀವಿ. ಯಾಕಂತಂದ್ರೆ ರೈತರು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಇವತ್ತು ಎಲ್ಲ ಅಧಿಕಾರಿಗಳು ಚುನಾವಣೆ ಹೆಸರು ಒಡ್ಡಿ, ಯಾಕಂದ್ರೆ ನಮಗೆ ದನ ಕರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ಈ ಗ್ರಾಮಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ದನಗಳಿಗೆ ಮೇವು ಕೂಡ ಇಲ್ಲ. ಏನು ಅಧಿಕಾರಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ ನೀತಿ ಸಂಹಿತೆ ಜಾರಿ ಐತಿ, ನಮಗೇನು ಕೊಡಕ್ಕೆ ಬರೋಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದ್ರ ಜೊತೆಯಾಗಿ ಒಂದು ವಿಶೇಷ ಏನಂತಂದ್ರೆ ಮಟ್ಯಾಳ ಗ್ರಾಮದಲ್ಲಿ ಒಂದು ಮದ್ಯದ ಅಂಗಡಿಗೆ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಹೆಂಗೈತಪ್ಪ ಅಂತಂದ್ರೆ ಅಲ್ಲೆಲ್ಲ ಮಕ್ಕಳು ಕೂಡ ಹೆಣ್ಮಕ್ಕಳು ಅಲ್ಲಿ ಸಾರ್ವಜನಿಕ ಇರ್ತಕ್ಕಂಥ ಸ್ಥಳದಲ್ಲಿ ಒಬ್ಬರು ಪಿ ಡಿ ಅವರ ಆ ಲೈಸೆನ್ಸ್ ಕೊಟ್ಟು ಅಲ್ಲಿ ಮದ್ಯದ ಅಂಗಡಿ ತಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅದನ್ನು ಶೀಘ್ರವಾಗಿ ಅದನ್ನು ಬಂದ್ ಮಾಡಬೇಕು. ಅದ್ರ ಜೊತೆಗೆ ಜಿಲ್ಲಾ ಆಡಳಿತ ಕಬ್ಬಿನ ಬೆಲೆ, ಯಾಕಂತಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ 6 ತಿಂಗಳಾದರೂ ಇನ್ನೂ ಕಬ್ಬಿನ ಬಾಕಿ ಕೊಟ್ಟಿಲ್ಲ. ಶೀಘ್ರದಲ್ಲೇ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಆ ಕಬ್ಬಿನ ಬಾಕಿ ಹಣವನ್ನು ಕೊಡಿಸ್ಬೇಕಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವ ಉದ್ದೇಶ ಏನಪ್ಪ ಅಂತಂದ್ರೆ ಬರಗಾಲದ ಸಂದರ್ಭದಲ್ಲಿ ಇವತ್ತು ದನಕರುಗಳಿಗೆ ಮೇವಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ, ಇವತ್ತು ಸಂಪೂರ್ಣ ಎಲ್ಲ ಬೆಳೆ ನಾಶ ಆಗ್ಯಾವು. ಬರ ಪರಿಹಾರ ಕೂಡ ಕೇವಲ ಎಕರೆಕ್ಕೆ 2,000 ರೂಪಾಯಿ, ಒಂದು ಉತ್ತಾರಕ್ಕೆ ಬರೀ ಕೇವಲ 2,000 ರೂಪಾಯಿ ಭಿಕ್ಷುಕರಾಗಿ ಈ ಸರ್ಕಾರಗಳು ಕೊಟ್ಟವು. ಅದಕ್ಕೆ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ತಕ್ಷಣ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತು ಹಳ್ಳಿಗಳಲ್ಲಿ ಇವತ್ತು ಸಾರಾಯಿ ಮುಕ್ತ ಗ್ರಾಮನ ಮಾಡಬೇಕು ಅನ್ನುವಂಥದ್ದು ಇವತ್ತು ತಾಯಂದಿರು ಒತ್ತಾಯ ಐತಿ, ನಮ್ಮದು ಕೂಡ ಸಂಘಟನೆ ಒತ್ತಾಯ ಐತಿ. ಮತ್ತು ಒಂದೊಂದು ಹಳ್ಳಿ ಒಳಗೆ ಲೈಸೆನ್ಸ್ ಇಲ್ದೂ 20 ಹೊಂದಲಿಗಳು ಸಾರಾಯಿನ ಮಾರತಾರ. ಅದಕ್ಕೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ SP ಅವರು ತಕ್ಷಣ ಮತ್ತು ಸಾರಾಯಿ ನಮ್ಮ ಅಬಕಾರಿ SP ಅವರು ಕೂಡ ತಕ್ಷಣ ಅದನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ಕೂಡ ಒತ್ತಾಯ ಮಾಡಿದ್ದೀವಿ. ಹೀಗೆ ಹಲವಾರು ವಿಚಾರಗಳು ಇಟ್ಕೊಂಡು ಇವತ್ತು ಜಿಲ್ಲಾಡಳಿತ ಕಬ್ಬಿನ ಬಾಕಿ ಇರ್ಬೋದು, ಕಬ್ಬಿನ ಬಾಕಿ ಇವತ್ತು 100 ಕೋಟಿ ರೂಪಾಯಿ 1,000 ಕೋಟಿ ರೂಪಾಯಿ ಬಾಕಿ ಇದ್ದರೂ ಕೂಡ ಇವತ್ತು ಜಿಲ್ಲಾಡಳಿತ 4-5 ತಿಂಗಳಾಯ್ತು ಅದ್ರ ಗಮನ ಹರಿಸಿಲ್ಲ. ಅದಕ್ಕೆ ಇವತ್ತು ಅವರಿಗೆಲ್ಲ ಎಚ್ಚೆತ್ತ ಅಂದ ತಕ್ಷಣ ಇವತ್ತು ಬಿಲ್ ವಸೂಲಾತಿ ಮಾಡಬೇಕು ಅನ್ನುವಂಥ ಮತ್ತು ಕುಡ್ಲಿಕ್ಕೆ ಇವತ್ತು ಡ್ಯಾಮ್ ಮುಖಾಂತರ ನೀರು ಬಿಡಬೇಕು, ಕೆರೆ ತುಂಬಿಸ್ಲಿಕ್ಕೆ ಅಂತೇಳಿ ಕೂಡ ಒತ್ತಾಯ ಮಾಡಿದ್ದೀವಿ. ಹೀಗೆ ಹಲವಾರು ವಿಚಾರಗಳನ್ನು ಕುರಿತು ಇವತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ, ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ತಕ್ಷಣ ಇವತ್ತು ಚುನಾವಣೆಗಿಂತ ಮುಖ್ಯ ಬರಗಾಲ ಅನ್ನೋದು ಅವರ ಪರಿಗಣಿಸಿ ಅದನ್ನ ತಕ್ಷಣ ಕ್ರಮ ತಗೋಬೇಕನ್ನೋದ ಈ ಸಾರ್ವಜನಿಕ ಪರವಾಗಿ ಒತ್ತಾಯ ಮಾಡ್ತೀವಿ. ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಈ ರಾಜಕಾರಣ ಸಂದರ್ಭದಾಗ ಸುಳ್ಳು ಭರವಸೆ ಕೊಟ್ಟು ಓಟ್ ಹಾಕ್ಸೋಕಂತ ಕೆಲಸ ಮಾಡತ್ತಾರೋ. ನಾವು ಕೂಡ ಯಾವ ಆಮಿಷಕ್ಕೆ ಒಳಗಾಗಲ್ದ ಈ ಚುನಾವಣೆ ಒಳಗೆ ಒಬ್ಬ ಒಳ್ಳೆ ಪ್ರತಿನಿಧಿಯನ್ನು ಆರಿಸಿ ಕಳಿಸ್ತಕ್ಕಂಥ ನಾವು ಒಂದು ನೋಟ್ ಕೊಟ್ಟ ಅವರಿಗೆ ಓಟ್ ಹಾಕ್ತಕ್ಕಂಥ ಕೆಲಸ ಮಾಡ್ಬೇಕಂತ ನಾಡಿ ಜನತೆ ಮಾಡ್ತೇವೆ. ನಮಸ್ಕಾರ.